Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಇದೆ. ಇದು ಏನು ಗೊತ್ತಾ ನೋಡಿ, ನವೋದಯ ಎಕ್ಸಾಮ್ ಅಲ್ಲಿ ನಾವು ಎಷ್ಟು ಓದುತ್ತೀವಿ, ಹೇಗೆ ಎಕ್ಸಾಮ್ ಬರೀತೀವಿ ಅನ್ನೋದಕ್ಕಿಂತ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ರಿಜೆಕ್ಟ್ ಆಗ್ಬಿಡ್ತೀರಿ. ಎಷ್ಟೋ ವಿದ್ಯಾರ್ಥಿಗಳು ನವೋದಯ ಎಕ್ಸಾಮ್ ನ ಸೆಲೆಕ್ಟ್ ಆಗಿರ್ತಾರೆ, ಆದ್ರೆ ಅಡ್ಮಿಷನ್ ಟೈಮ್ ಅಲ್ಲಿ ರಿಜೆಕ್ಟ್ ಆಗ್ತಾರೆ. ಯಾಕೆ ಸರ್? ಅದಕ್ಕೆ ಹೇಳಕ್ ಬಂದೀನಿ ನಾನು ಇವತ್ತು. ಅದೇನಪ್ಪಾ ಅಂದ್ರೆ ನೋಡಿ, ನವೋದಯ ಎಕ್ಸಾಮ್ ಪಾಸ್ ಆಗಿದ್ದರೂ ನೀವು ರಿಜೆಕ್ಟ್ ಆಗುತ್ತೀರಿ. ದಿಸ್ ಇಸ್ ದ ಇವತ್ತಿನ ಕಾನ್ಸೆಪ್ಟ್. ಯಾಕೆ? ಕಾರಣ ಈ ಹೊಸ ನಿಯಮಗಳು. ಯಾವುದು ಸರ್? ನವೋದಯದಲ್ಲಿ ಇರುವಂತ ಕೆಲವೊಂದು ನಿಯಮಗಳಿದಾವೆ, ಕೆಲವೊಂದು ರೂಲ್ಸ್ ಇದಾವೆ. ಈ ಯಾವ್ಯಾವ ಹೊಸ ನಿಯಮಗಳು ಏನು ಸರ್ ಅದು ಗೊತ್ತಿಲ್ಲ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ರು ಈ ನಿಯಮಗಳು ಗೊತ್ತಿಲ್ಲ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ನಾಳೆ ನಿಮ್ಮ ಮಗುಗೆ ಎಲ್ಲೋ ಕೋಚಿಂಗ್ ಸೆಂಟರ್ ಕಳಿಸಿರ್ತೀರಾ, ಕಳಿಸಿ ಬಹಳ ಕಷ್ಟಪಟ್ಟು ಓದಿಸಿರ್ತೀರಾ, ಮಗುನು ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಆಗಿರುತ್ತೆ, ಆದ್ರೆ ಅಡ್ಮಿಷನ್ ಅಲ್ಲಿ ರಿಜೆಕ್ಟ್ ಆಗ್ಬಿಡತ್ತೆ. ಇದಾಗಬಾರ್ದು ಅಂದ್ರೆ ಅದ್ ಏನೇನು ಹೊಸ ರೂಲ್ಸ್ಗಳು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ಗಳು ಮಾಡಬಾರ್ದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅಲ್ಲೇ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಇದೆ, ಅದನ್ನ ಮುಟ್ಟಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅಂತ ಕೊಟ್ಕೊಳ್ಳಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರ್ತವೆ. ಹಾಗಾದ್ರೆ ಬರ್ರಿ, ಫಸ್ಟ್ ಒನ್ ಏನ್ ಸರ್ ಅಂದ್ರೆ ನೋಡಿ, ನವೋದಯ ಎಕ್ಸಾಮ್ ಪಾಸ್ ಆಗಿದ್ದರೂ ನೀವು ರಿಜೆಕ್ಟ್ ಆಗುತ್ತೀರಾ. ಕಾರಣ ನವೋದಯದಲ್ಲಿ ಒಂದು ರೂಲ್ಸ್. ಫಸ್ಟ್ ರೂಲ್ಸ್ ನೋಡೋಣ. ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿಗಳು ನೋಡಿ, ನವೋದಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎರಡು ರೂಲ್ಸ್ ಇದೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ 75% ಸೀಟ್ ಕೊಡಬೇಕು, ನಗರ ವಿದ್ಯಾರ್ಥಿಗಳಿಗೆ 25% ಇರುತ್ತೆ. ಉಳಿದಿದ್ದೆಷ್ಟು? 25 ಅಲ್ವಾ 100 ಅಲ್ಲಿ. ನೋಡಿ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಂತಾನೆ ಯಾಕೆ ಮೀಸಲಾತಿ ಇದೆ ಅಂದ್ರೆ ಇದರಲ್ಲಿ ಯಾವುದ್ರಲ್ಲಿ, ನವೋದಯದಲ್ಲಿ ಸಿಟಿ ಮಕ್ಕಳಿಗೆ ಒಳ್ಳೆ ಸಿಟಿ ಶಾಲೆಗಳಿರ್ತವೆ, ಅವರು ಒಳ್ಳೆ ಎಜುಕೇಶನ್ ಸಿಕ್ಕತ್ತೆ ಅನ್ನೋ ಉದ್ದೇಶಕ್ಕೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿರುವಂತ ಶಾಲೆ ಅಂದ್ರೆ ಅದು ನವೋದಯ. ಒನ್ ಆಫ್ ದ ಓನ್ಲಿ ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಕೂಲು ಗ್ರಾಮೀಣ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಬಹಳ ಅವಕಾಶ ಕೊಟ್ಟಿದೆ, ಅದು ನವೋದಯ ಶಾಲೆ. ಹಾಗಾದ್ರೆ ಬರ್ರಿ ಸರ್, ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿ ಈ ಕೋಟಾನ ನಾವು ಬಳಸ್ಕೋಬೇಕಂದ್ರೆ ಬಹಳ ಇಂಪಾರ್ಟೆಂಟು. ನೋಡಿ, ಗ್ರಾಮೀಣ ವಿದ್ಯಾರ್ಥಿ ಆಗ್ಬೇಕು ಅಂದ್ರೆ 2 ವರ್ಷ ಅಂದ್ರೆ ನೀವು 1, 2, 3, 4 ಸಿಟಿ ಶಾಲೆಗೆ ಓದಿರ್ತೀರಿ. ಸಿಟಿ ಶಾಲೆ ಅಂದ್ರೆ ಒಂದು ಹೇಳ್ತೀನಿ ನೋಡ್ರಿ, ನೆನ್ಪಿಟ್ಕೊಳ್ಳಿ. ತಾಲೂಕು ಅಂತ ಏನ್ ಕರಿತೀವಿ ನೋಡಿ, ಯಾವುದೇ ಡಿಸ್ಟಿಕ್ ಇರ್ಲಿ, ಒಂದು ತಾಲೂಕಿನ ಬಾರ್ಡರ್ ಒಳಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಅರ್ಬನ್ ಸ್ಕೂಲ್ಗಳಂತ ಕರಿತೀವಿ. ರೂರಲ್ ಸ್ಕೂಲ್ ಅಂದ್ರೆ ನಾವು ರೂರಲ್ಲು ಅಂತ ಕರಿತೀವಲ್ಲ, ಅದು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇರ್ತವೆ, ಸಿಟಿ ಹತ್ರನೇ ಇರ್ತವೆ, ಆದ್ರೆ ಸ್ವಲ್ಪ ಹೊರಗಿರ್ತವೆ, ಅಕ್ಕಪಕ್ಕದ ಗ್ರಾಮ ಪಂಚಾಯತಿಗೆ ಸೇರ್ತವೆ. ಅಂತ ಶಾಲೆಗಳಿದ್ರೆ ಅದು ರೂರಲ್ ಶಾಲೆಗಳು ಅಂತ. ಕ್ಲಿಯರ್ ಆಗಿ ನಿಮ್ಮ ಶಾಲೆ HM ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಸರ್ ನಮ್ಮ ಮಗು ಓದ್ತಿರೋದು ರೂರಲ್ ಶಾಲೆನ ಅರ್ಬನ್ ಶಾಲೆನ ಅಂತ. ಹಾಗಾದ್ರೆ ಈ ಕೋಟಾ ನಮಗೆ ಅಪ್ಲೈ ಆಗ್ಬೇಕು ಅಂದ್ರೆ ನೋಡಿ, ಇಲ್ಲಿ ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿಗಳ ಕೋಟಾ ನಮಗೆ ಅಪ್ಲೈ ಆಗ್ಬೇಕಂದ್ರೆ 1ನೇ ತರಗತಿಯಿಂದ ಓದಿರ್ಬೇಕಾ ಸರ್? ಇಲ್ಲ. 3, 4 ಮತ್ತು 5ನೇ ತರಗತಿಯನ್ನು 3ನೇ ತರಗತಿ, 4ನೇ ತರಗತಿ ಮತ್ತೆ 5ನೇ ತರಗತಿನ ಒಂದೇ ಶಾಲೆ ಅಲ್ಲ, ಶಾಲೆ ಬೇರೆ ಬೇರೆ ಆಗ್ಲಿ ನೋ ಪ್ರಾಬ್ಲಮ್. ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಬೇಕಾ? ಇಲ್ಲ ಸರ್. ಆದ್ರೆ ನೋಡಿ, 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಒಂದು ದಿನಾನು ಸಿಟಿ ಸ್ಕೂಲಲ್ಲಿ ಓದಿರಬಾರ್ದು. ಒಂದು ದಿನ. ಎಷ್ಟನೇ ತರಗತಿ? 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿ. 1, 2 ಬೇಡ, 1, 2 ಸಿಟಿಲಿ ಓದಿದ್ರು ಅದು ನವೋದಯದವರು ಕನ್ಸಿಡರ್ ಮಾಡಲ್ಲ. 3, 4 ಮತ್ತು 5ನೇ ತರಗತಿ ಒಂದು ದಿನಾನು ಸಿಟಿ ಶಾಲೆಯಲ್ಲಿ ಅಟೆಂಡೆನ್ಸ್ ಇರಬಾರ್ದು. ಗೊತ್ತಾಗ್ತಿದೆಯಲ್ವಾ? 1, 2 ಸಿಟಿ ಶಾಲೆ ಓದಿದ್ರು, 3, 4, 5 ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ ಓದ್ತಾ ಇದ್ರೆ, ಸರ್ ನನ್ನ ಮಗ 3 ಮತ್ತೆ 4ನೇ ತರಗತಿ ಗ್ರಾಮೀಣಕ್ಕೆ ಓದಿದ್ದಾರೆ, ಈ ವರ್ಷ 5ನೇ ತರಗತಿ ತೆಗೆದು ಹಳ್ಳಿ ಶಾಲೆಗೆ ಹಾಕಿ ಮಾಡ್ತೀವಿ, ಬಹಳ ಪೇರೆಂಟ್ಸ್ ಹೇಳ್ತಾರೆ. ದಯವಿಟ್ಟು ಹಂಗೆ ಮಾಡಿದ್ರೆ ಆ ಅವಕಾಶ ಇರೋದಿಲ್ಲ. ಮೊದಲ ನಿಯಮ. ಇದನ್ನ ಮಿಸ್ಟೇಕ್ ಮಾಡಿದ್ರೆ 5ನೇ ತರಗತಿ ಒಂದು ಮಾತ್ರ ಹಳ್ಳಿಗೆ ಹಾಕ್ಬಿಟ್ಟು ಸರ್ ನಮ್ದು ರೂರಲ್ಲು ಅಂತ ನಾವು ಅಪ್ಲಿಕೇಶನ್ ಹಾಕಿದ್ರೆ, ನಾಳೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಪಾಸ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ತಾರೆ ನೋಡ್ರಿ, ಸೆಲೆಕ್ಟ್ ಆಗಿದೆ ತಗೊಂಬರ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಅಂತ, ಅವಾಗ ರಿಜೆಕ್ಟ್ ಆಗತ್ತೆ. ಯಾಕೆ ರಿಜೆಕ್ಟ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, 1ನೇದು. 2ನೇದು ಬರ್ತೀನಿ, ಇದು ಗೊತ್ತಾಯ್ತಲ್ವಾ ನಿಮಗೆ? ಗ್ರಾಮೀಣ ಕೋಟಾ ಮತ್ತು ನಗರ ಕೋಟಾದ ಅಡಿಯಲ್ಲಿ ಮಕ್ಕಳಿಗೆ ಯಾವ ತರ ಸೀಟ್ ಕೊಡ್ತಾರೆ, ಅದು ಎಷ್ಟು ತರಗತಿ ಓದಿರ್ಬೇಕು ಗೊತ್ತಾಗ್ತಿದೆಯಲ್ವಾ? ಎಸ್. 2ನೇ ಕಂಡೀಷನ್,
SC ST OBC. ನೋಡಿ, SC ಕೆಟಗರಿ, ST ಕೆಟಗರಿ ಮತ್ತು OBC ಕೆಟಗರಿಗೆ ಅಂತ ಒಂದಿಷ್ಟು ಪ್ರಮಾಣದಲ್ಲಿ ಏನ್ ಮಾಡ್ತಾರೆ, ಸೀಟನ್ನ ಹಂಚುತ್ತಾರೆ. ಎಸ್ ಸರ್, ಹಂಚುತ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗೋದು SC ಮತ್ತು ST ಇದಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದು ಏನಾಯ್ತು, ರೀಸೆಂಟ್ ಆಗಿ ಒಂದು ಏನೋ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ. ಓಕೆ, ರೀಸೆಂಟ್ ಆಗಿ ಒಂದು ಫೋನ್ ಬಂದಿತ್ತು ನನಗೆ. ಏನಂತ, ಸರ್ ನಮ್ದು ಕೆಟಗರಿ ವೀರಶೈವ ಲಿಂಗಾಯತರು ಏನೋ ಅಂದ್ರು, ಆದ್ರೆ ಆ ಮಗು ಎಕ್ಸಾಮ್ ಪಾಸ್ ಆಗಿದೆ, ಸೆಲೆಕ್ಟ್ ಆಗಿದೆ. ಯಾವುದ್ರಲ್ಲಿ? OBC ಕೋಟದ ಅಡಿಯಲ್ಲಿ, OBC ಕೋಟದ ಅಡಿಯಲ್ಲಿ ಸೆಲೆಕ್ಟ್ ಆಗಿದೆ. ಆದ್ರೆ ಅದು ಸ್ಟೇಟ್ ಗೌರ್ಮೆಂಟಿನ OBC ಹಿಂದುಳಿದ ವರ್ಗ ಅಂತ ನಾವು ಕರಿತೀವಲ್ಲ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಲ್ಲಿ ನಮಗೆ ಬೇಕಾಗಿರೋದೇನು, ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ, ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೀತಿರೋ ಶಾಲೆಗಳಲ್ಲಿ ಅಡ್ಮಿಷನ್ಗೆ ಅಂತ OBC ಸರ್ಟಿಫಿಕೇಟ್ ಮಾಡಿಸ್ಬೇಕು. ನೀವು ಮಾಡಿಸ್ಬೇಕಾರೆ ಗೊತ್ತಾಯ್ತಾ, ಈ ಕರ್ನಾಟಕ ಸರ್ಕಾರದ ಕೆಲವೊಂದು OBC ಸರ್ಟಿಫಿಕೇಟ್ ಯಾರಿಗೆ ಕೊಡ್ತಾರೆ ಅಂದ್ರೆ, ಕೆಲವೊಂದು ಕೆಟಗರಿಗೆ ಕರ್ನಾಟಕದಲ್ಲಿ ಕೊಡ್ತಾರೆ, ಆದ್ರೆ ಇನ್ನೂ ಕೆಲವೊಂದು ಕೆಟಗರಿ ಸೆಂಟ್ರಲ್ ಗೌರ್ಮೆಂಟ್ OBC ಸೀಟ್ ಲಿಸ್ಟ್ ಅಲ್ಲಿ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ OBC ಲಿಸ್ಟ್ ಅಲ್ಲಿ ಇರಲ್ಲ. ಹಾಗಾಗಿ ಕರ್ನಾಟಕದ OBC ಅಂದ್ರೆ ನಾವು ತಗೊಂಡೋಗಿ ಏನ್ ಮಾಡ್ತೀವಿ, OBCಗೆ ಅಂತ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಆದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ OBCಯಲ್ಲಿ ಇರಲ್ಲ ಆ ನಿಮ್ಮ ಕ್ಯಾಸ್ಟಿನ ಹೆಸರು. ಅವಾಗ OBCಯಲ್ಲಿ ಸೆಲೆಕ್ಟ್ ಆಗಿರುವ ಮಗು ಜನರಲ್ ಕೆಟಗರಿ ಆಗ್ಬಿಡ್ತಾನೆ. ಆದ್ರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜನರಲ್ ಇರ್ತಾನೆ, ಇಲ್ಲಿ OBC ಆಗಿರ್ತಾರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ. ಅವಾಗ ಏನಾಗತ್ತೆ, ದೊಡ್ಡ ಸಮಸ್ಯೆ. ಏನಾಯ್ತು, ರಿಜೆಕ್ಟ್ ಆಗ್ಬಿಡತ್ತೆ, 100% ರಿಜೆಕ್ಟ್ ಆಗತ್ತೆ. ನೀನ್ SC ಇರ್ತೀಯಾ, ಜನರಲ್ಗೆ ಹಾಕ್ಬಿಟ್ಟೆ, ನಾಳೆ ಸೆಲೆಕ್ಷನ್ ಆದ್ರೆ, ಅಥವಾ ಜನರಲ್ ಕೆಟಗರಿ SC ST ಆಗ್ಬಿಟ್ರೆ, ದಯವಿಟ್ಟು ಕೆಟಗರಿನ ಏನೂ ಮಾಡಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕಿ ಎರಡು ದಿನಾನೂ ಟೈಮ್ ಕೊಡ್ತಾರೆ ಎಡಿಟ್ ಮಾಡೋದಕ್ಕೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಮಿಸ್ಟೇಕ್ ಆದ್ರೆ ದಯವಿಟ್ಟು ಆವಾಗ ಹೋಗಿ ಮತ್ತೆ ಚೇಂಜ್ ಮಾಡಿಸ್ಕೊಂಡ್ಬಿಡ್ಬೇಕು. ಅಪ್ಲಿಕೇಶನ್ ಹಾಕಿದಾದ್ಮೇಲೆ 2 ದಿನ ಟೈಮ್ ಕೊಡ್ತಾರೆ ಎಡಿಟ್ ಮಾಡಕ್ಕೆ. ಆವಾಗ ಹೋಗಿ ದಯವಿಟ್ಟು ನೀವು ಸರಿಯಾದ ಮಾಹಿತಿ ತಗೋಬೇಕು. SC ST ಇದ್ರೆ SC STನೇ ಹಾಕ್ಸಿ, OBC ಇದ್ರೆ OBC ಹಾಕ್ಸ್ರಿ, ಇಲ್ಲ ಜನರಲ್ ಹಾಕ್ಸ್ಬಿಡ್ರಿ. ಆ ಮಗು ಜನರಲ್ ಕೋಟದಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ. ಆದ್ರೆ ನೀವು OBC ಅಂತ ಹಾಕ್ಬಿಟ್ರೆ, ಕರ್ನಾಟಕದಲ್ಲಿ OBC ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದು ಜನರಲ್ ಕೋಟದಲ್ಲಿ ಇರುತ್ತೆ. ಹಂಗಾಗೋದು ಬೇಡ. ಅದಕ್ಕೋಸ್ಕರ ನೀವು ಎಲ್ಲಿ ನಾಡ ಕಚೇರಿಯಲ್ಲಿ ಅಥವಾ ತಾಲೂಕು ಆಫೀಸಲ್ಲಿ ಮಾಡಿಸ್ತಿರಲ್ವ ಕ್ಯಾಸ್ಟ್ ಇನ್ಕಮ್, ನೀವು ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು, ಸರ್ ನಾವು ನವೋದಯ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳಿಗೆ ಅಡ್ಮಿಷನ್ಗೆ ನಮ್ಮ ಕೆಟಗರಿನ OBC ಸರ್ಟಿಫಿಕೇಟ್ ಮಾಡ್ಕೊಡ್ರಿ ಅಂತ ಕೇಳ್ರಿ. ಅಕಸ್ಮಾತ್ ನಿಮಗೆ ಏನಾದ್ರು ಡೌಟ್ ಇದ್ರೆ ಅದರ ಒಂದು ಕಾಪಿ ನನ್ನ ಹತ್ರ ಇದೆ, ಬೇರೆ ಮಕ್ಕಳು ಮಾಡಿಸಿರುವಂತದ್ದು. ಅದನ್ನ ಬೇಕಾದ್ರೆ ನಾನು ನಿಮಗೆ ವಾಟ್ಸಾಪ್ ಕಳಿಸ್ಕೊಡ್ತೀನಿ. ನಿಮಗೆ ಯಾರಿಗಾರೇ ಬೇಕು ಅಂದ್ರೆ ನನಗೆ ಆ ತರ ತಗೊಂಡೋಗಿ ತೋರಿಸಿರಿ, ಸರ್ ನಮಗೆ ಈ ತರ ಕಾಪಿ ಬೇಕು ಅಂತ ಅವ್ರು ನಿಮಗೆ ಮಾಡ್ಕೊಡ್ತಾರೆ. ಓಕೆನಾ? ಇದು ಬಹಳ ಇಂಪಾರ್ಟೆಂಟ್. ಮೊನ್ನೆ ಒಂದು ಹುಡುಗಂದು ಇದೇ ತರ ಕೇಸ್ ಅಂದ್ರೆ ಸಮಸ್ಯೆ ಆಗಿ ಆ ಮಗುದು ರಿಜೆಕ್ಟ್ ಆಯ್ತು. ಸೆಲೆಕ್ಷನ್ ಆಗಿದೆ, ಕೋಚಿಂಗ್ ಕಳಿಸಿದ್ದಾರೆ, 70 ಲಕ್ಷ ಅಂತ 70 ಸಾವಿರ ರೂಪಾಯಿ ಕಟ್ಟಿ 1 ವರ್ಷ ಪೂರ್ತಿ ಕೋಚಿಂಗ್ ಕಳಿಸಿದ್ದಾರೆ, ಓದಿದ್ದಾನೆ, ಸೆಲೆಕ್ಷನ್ ಆಗಿದೆ. ಆದ್ರೆ ಸೆಲೆಕ್ಟ್ ಆಗ್ಲಿಲ್ಲ. ಕಾರಣ ರಿಜೆಕ್ಟ್ ಆಗತ್ತೆ ಕೆಟಗರಿ. ಇದು ಮಿಸ್ಟೇಕ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಮುಂದಿನ ಇದು 3ನೇ ಕಂಡೀಷನ್, ಹೆಣ್ಣು ಮಕ್ಕಳಿಗೆ. ನೋಡಿ, ಹೆಣ್ಣು ಮಕ್ಕಳಿಗೆ ಇರುವಷ್ಟು ಅವಕಾಶ ಯಾರಿಗೂ ಇರಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ರಪ್ಪ ಅಂದ್ರೆ, ನೋಡಿ ಹೆಣ್ಣು ಮಕ್ಕಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳೋದಂದ್ರೆ 3:1 ರೇಷಿಯೋ ಅಂತ ಕರಿತೀವಿ ನಾವು. ಇದು ಹೆಣ್ಣು ಮಕ್ಕಳಿಗೆ ಇರುವಂತ ಅವಕಾಶ. 3 ಜನ ವಿದ್ಯಾರ್ಥಿಗಳು ಆಯ್ಕೆ ಆದ್ರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಅದು ಹೆಣ್ಣು ಮಗು ಆಗಿರಬೇಕು ಅನ್ನೋದು ರೂಲ್ಸ್. ಹಾಗಾಗಿ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಬಹಳನೇ ಅವಕಾಶ ಇರುತ್ತೆ. ದಯವಿಟ್ಟು ಹಾಗಂತ ಸಿಟಿ ಮಕ್ಕಳಿಗೆ ಇರಲ್ವ, 100% ಸಿಟಿ ಮಕ್ಕಳಿಗೂ ಇರುತ್ತೆ. ಯಾಕಂದ್ರೆ ಗ್ರಾಮೀಣಕ್ಕೆ 70% ರಿಸರ್ವೇಶನ್ ಇರೋದ್ರಿಂದ ಅವರಿಗಂತೂ ತುಂಬಾನೇ ಅನುಕೂಲ. ಸಿಟಿ ಮಕ್ಕಳಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಲೇಡೀಸ್ ಇದ್ರೆ ಅವರಿಗೆ ಚಾನ್ಸಸ್ ಜಾಸ್ತಿ. ಗಂಡು ಮಕ್ಕಳಿಗಿಂತ 5 ಮಾರ್ಕ್ಸ್ ಕಮ್ಮಿ ತಗೊಂಡ್ರು ಸೀಟ್ ಸಿಗೋ ಅವಕಾಶಗಳು ಬಹಳ ಇರ್ತಾವ. ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರ. ನಾ ಹೇಳೋದು, ಹೆಣ್ಣು ಮಕ್ಕಳಿಗೆ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಬೇಕು. ನಾವು ಒಂದು ಒಳ್ಳೆ ಲೆವೆಲ್ಗೆ ಹೋಗ್ಬೇಕು, ಒಳ್ಳೆ ಎಜುಕೇಶನ್ ತಗೋಬೇಕು, ಒಳ್ಳೆ ಆಫೀಸರ್ ಆಗ್ಬೇಕು, ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂದ್ರೆ ಸರ್ಕಾರದಿಂದ ಕೊಡ್ತಿರೋ ಫ್ರೀ ಎಜುಕೇಶನ್. ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಓದ್ಸಕ್ ಆಗಲ್ಲ ಅಂತ, ನಾನು ಓದ್ಬೇಕು ಅಂತ ಹಠ ಇರುತ್ತಲ್ಲ, ಜೀವನದಲ್ಲಿ ನಾನೇನಾರ ಸಾಧನೆ ಮಾಡ್ಬೇಕು, ನಾನೇನಾರ ಓದ್ಬೇಕು ಅಂತ ಇದ್ರೆ ದಯವಿಟ್ಟು ನವೋದಯ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳಿ. ನವೋದಯ ಎಕ್ಸಾಮ್ ಪಾಸ್ ಆಯ್ತು ಅಂದ್ರೆ 6ರಿಂದ 12ನೇ ತರಗತಿ ಸೆಕೆಂಡ್ PU ವರೆಗೂ ಫ್ರೀ ಎಜುಕೇಶನ್, ಟಾಪ್ 1 ಎಜುಕೇಶನ್. ಯಾಕೆ ಹೋಗ್ಬಾರ್ದ? ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರೈವೇಟ್ ಶಾಲೆಯಲ್ಲಿ ಓದ್ತಿದಾರಲ್ಲ, ಅದಕ್ಕಿಂತ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂದ್ರೆ
ಯಾಕೆ ಹೋಗ್ಬಾರ್ದು. ಎಸ್, ಹಾಗಾದ್ರೆ 4ನೇ ನಿಯಮ ನಮಗೆ ನಿವಾಸಿ ದೃಢೀಕರಣ ಪತ್ರ. ಇದನ್ನ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಆದ ಮಾಹಿತಿ ಕೊಡ್ತೀನಿ ನಾನು. ಏನಪ್ಪಾ ಅಂದ್ರೆ, ಯಾರೆಲ್ಲ ನೋಡಿ ಈ ವರ್ಷ 2025 ಅಲ್ವಾ, ಈಗ 2025ರಲ್ಲಿ ಈ 2ನೇ ತರಗತಿ ಮುಗಿಸಿ 3ನೇ ತರಗತಿ, 3ನೇ ತರಗತಿ ಮುಗಿಸಿ 4ನೇ ತರಗತಿ, 4ನೇ ತರಗತಿ ಮುಗಿಸಿ 5ನೇ ತರಗತಿಗೆ ಹೋಗ್ತಿದ್ದೀರಾ, ಯಾರೆಲ್ಲ ಹೋಗ್ತಿದ್ದೀರಲ್ಲ, ದಯವಿಟ್ಟು ನೀವು ಏನ್ ಮಾಡ್ರಪ್ಪ ಅಂದ್ರೆ ಹೇಳೋದಿಷ್ಟೇ, ಈಗ್ಲಿಂದನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಯಾರು 3 ಮತ್ತು 4ನೇ ತರಗತಿಯವರು. 5ನೇ ತರಗತಿಯವರು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ಹೇಳ್ತೀನಿ. ನವೋದಯ ಅರ್ಜಿ ಯಾವಾಗ ಕಾಲ್ ಫಾರ್ ಆಗುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಿನ್ ಟು ಪಿನ್ ನಾನು ನಿಮಗೆ ಕೊಡ್ತಾ ಬರ್ತೀನಿ. 5ನೇ ತರಗತಿಯ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಈ ವರ್ಷ ಅಂದ್ರೆ ಇನ್ನೊಂದು ನಿಮಗೆ ಉಳಿದಿರೋದೇ 9 ತಿಂಗಳು. ಆ 10ರಿಂದ 10 ತಿಂಗಳಿತ್ತು, ಏಪ್ರಿಲ್ ಹೋಯ್ತು, ಈಗ ಮೇ ಅಲ್ವಾ, ಹಾಗಾಗಿ ಮೇ 1 ಇವತ್ತು. ಹಾಗಾಗಿ ನಾವು 5ನೇ ತರಗತಿಯವರು ಸೀರಿಯಸ್ ಆಗಿ ಓದ್ರಿ. ಈ ವರ್ಷ ನವೋದಯ ಎಕ್ಸಾಮ್, ಸೈನಿಕ ಎಕ್ಸಾಮ್, RMS ಎಕ್ಸಾಮ್, ಪ್ರತಿಷ್ಠಿತ ಎಕ್ಸಾಮ್, ಮುರಾರ್ಜಿ ಎಕ್ಸಾಮ್, ಇರೋಬರೋ ಎಕ್ಸಾಮ್ಸ್ ಎಲ್ಲ ಈಗಲೇ ಕೊಡೋದು ನಿಮಗೆ. ಹಾಗಾಗಿ ಈಗ ನಿಮಗೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್, ಗೋಲ್ಡನ್ ಆಪರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ. ನೋಡಿ, ಯಾರೆಲ್ಲ ನವೋದಯ ಓದಿ ನಾನು ಏನಾರು ಮಾಡಬೇಕು ಸರ್ ಅನ್ನೋರಿಗೆ ಒಂದು ಅವಕಾಶ ಏನಪ್ಪಾ ಅಂದ್ರೆ, ಈಗ ನಿಮಗೆ ರೆಸಿಡೆನ್ಷಿಯಲ್ ಅಂಡ್ ನಾನ್ ರೆಸಿಡೆನ್ಷಿಯಲ್ ಅಂದ್ರೆ ವಸತಿ ಸಹಿತ ಮತ್ತು ವಸತಿ ರಹಿತ ಎರಡೂ ತರ ಕೋಚಿಂಗ್ ನಾವು ಕೊಡ್ತಿದ್ದೀವಿ. 2 ತರ ಕ್ಲಾಸಸ್ಗಳನ್ನ ಕೊಡ್ತಿದ್ದೀವಿ. ಒಂದು ಹತ್ತಿರದ ಊರವರಾದ್ರೆ ನೀವು ರೆಗ್ಯುಲರ್ ಆಗಿ ಕ್ಲಾಸಸ್ ಬರಬಹುದು. ಇನ್ನೊಂದು ವ್ಯವಸ್ಥೆನೂ ಇದೆ, ಹಾಸ್ಟೆಲ್ ವ್ಯವಸ್ಥೆ ಅಂತ ಏನ್ ಕರಿತೀವಿ, ಅದು ಸಹ ಇರೋದ್ರಿಂದ ಯಾರೆಲ್ಲ ಮಕ್ಕಳು ಹತ್ತಿರದ ಊರವ್ರು ಇರ್ತಾರೋ ಅವರು ಮನೆಯಿಂದ ಓಡಾಡ್ಕೊಂಡು ಕ್ಲಾಸ್ ಕೇಳ್ಬಹುದು. ಒಂದು ವಸತಿ ರಹಿತ. ವಸತಿ ಸಹಿತ ಅಂದ್ರೆ ದೂರ ಬೇರೆ ಬೇರೆ ಡಿಸ್ಟಿಕ್ ಅವ್ರು ಇರ್ತೀವಿ ಸರ್, ನಾವು 1 ವರ್ಷ ಪೂರ್ತಿ ಅಥವಾ ನಾವೇನ್ ಮಾಡ್ತೀವಿ ನಿಮ್ಮ ಕೋಚಿಂಗಿಗೆ ಅಲ್ಲೇ ಕಳಿಸ್ಬಿಡ್ತೀವಿ ಅನ್ನೋರಿಗೆ ಹಾಸ್ಟೆಲ್ ವ್ಯವಸ್ಥೆ ಸಹ ಇರುತ್ತೆ, ವಸತಿ ಸಹಿತ. ಇನ್ನೊಂದಿರುತ್ತೆ ಸರ್, ನಮ್ದು ಒಂದು 500 ಕಿಲೋಮೀಟರ್ 600 ಕಿಲೋಮೀಟರ್ ಬಹಳ ದೂರದಿಂದ ಇದ್ದಾರೆ ಸರಿ, 450-500 ಕಿಲೋಮೀಟರ್ ದೂರದಿಂದ ಹಾಸ್ಟೆಲ್ಗೆ ಬಂದಿದ್ದಾರೆ ಮಕ್ಕಳು. ಆದ್ರೂ ಸರ್ ನಮಗೆ ಅಲ್ಲಿ ಕಳಿಸೋ ಸ್ಟೆಬಿಲಿಟಿ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ತುಂಬಾ ಪ್ರಾಬ್ಲಮ್ಮು, ನಾವು ಹಳ್ಳಿ ಜನ, ನಮಗೆ ಅಷ್ಟೊಂದು ದೂರ ಬಿಡಕ್ಕೂ ಆಗ್ತಿಲ್ಲ, ಅಷ್ಟೊಂದು ಫೈನಾನ್ಷಿಯಲ್ಲೂ ಇಲ್ಲ, ಹಾಗಾಗಿ ನಮಗೆ ಬೇರೆ ದಾರಿ ಇಲ್ವಾ ಸರ್, ನಾವು ಕೂಲಿ ಮಾಡ್ಕೊಂಡು ತಿಂತಿದೀವಿ ಸರ್, ನಾವು ಇನ್ನೊಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದೀವಿ, ಇನ್ನೊಂದು ಎಲ್ಲೋ ಕಡೆ ಕಟ್ಟಡ ಕಾರ್ಮಿಕರಾಗಿರ್ತೀವಿ, ಇನ್ನೊಂದು ಯಾವ ಕಡೆ ವಲಸಿ ಹೋಗ್ತಿದ್ವಿ ಅಂತ ಮಕ್ಕಳಿಗೆ ಒಂದು ಅವಕಾಶ ಇಲ್ವಾ ಸರ್ ಅಂದ್ರೆ ಖಂಡಿತ ಇದೆ. ಅವರಿಗೆ ಆನ್ಲೈನ್ ಕ್ಲಾಸಸ್ ಅಂತ ಮಾಡ್ತಿದ್ದೀವಿ. ಅವ್ರಿಗೋಸ್ಕರನೇ ಅಂತ ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ 100 ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಕೇವಲ 100 ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ, ಎಷ್ಟು ವಿದ್ಯಾರ್ಥಿ 100 ವಿದ್ಯಾರ್ಥಿಗಳಿಗೆ ಕೇವಲ ಎಷ್ಟು ರೂಪಾಯಿ, 3010 ರೂಪಾಯಿಗಳಿಗೆ, 3010 ರೂಪಾಯಿಗೆ ನಿಮಗೆ ಕೇವಲ 3010 ರೂಪಾಯಿನಲ್ಲಿ ನಿಮಗೆ 1 ವರ್ಷದ ನವೋದಯ ಮತ್ತೆ ಸೈನಿಕ್ ಕೋಚಿಂಗ್ ಅನ್ನ ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರೋ ಏಕೈಕ ಸಂಸ್ಥೆ ನಮ್ಮ LKS ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಅಕಾಡೆಮಿ. ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಅಕಾಡೆಮಿಯಲ್ಲಿ ಅತಿ ಕಡಿಮೆ ಬೆಲೆಗೆ ನಿಮಗೆ ನವೋದಯ ಅಂಡ್ ಸೈನಿಕ್ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕ್ಲಾಸ್ ಕೇಳ್ಬೋದು. ನಾವು ಅಲ್ಲೇ ಬಂದು ಪಾಠ ಮಾಡ್ದಂಗ ಅಲ್ವಾ, ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಮ ಕಂಪ್ಯೂಟರ್ ಅಲ್ಲಿ, ನಿಮ್ಮ ಸ್ಕ್ರೀನ್ ಅಲ್ಲಿ ನಾವು ಬಂದಲ್ಲಿ ಪಾಠ ಮಾಡ್ತಿರ್ತೀವಿ. ಅಷ್ಟು ಈ ಸೂಪರ್ ಆಗಿರುತ್ತೆ ಕ್ಲಾಸಸ್. ಮನೆಯಲ್ಲೇ ಕೂತ್ಕೊಂಡು ನೀವು ಸಕ್ಸಸ್ ಆಗ್ಬೋದು. ಇದಕ್ಕೆ ಉದಾಹರಣೆ ನಮ್ಮ ಆನ್ಲೈನ್ ಕ್ಲಾಸ್ ಯಾಕೆ ತಗೋಬೇಕು ಗೊತ್ತಾ, ಯೂಟ್ಯೂಬ್ ಅಲ್ಲಿ ಯಾಕೆ ಕಡಿಮೆ, ನಾನು ಹಾಕೋ ಎಲ್ಲಾ ಕ್ಲಾಸಸ್ಗಳು ಬರ್ತವೆ, ಆದ್ರೆ ಅದ್ರಲ್ಲಿ ಅಪ್ಲೋಡ್ ಮಾಡೋದು ಕಡಿಮೆ ಅಪ್ಲೋಡ್ ಮಾಡ್ತೀವಿ, ಯಾಕಂದ್ರೆ ನಮಗೆ ಟೈಮ್ ಇರಲ್ಲ. ಇಲ್ಲಿ ಆನ್ಲೈನ್, ಇಲ್ಲಿ ಯಾವಲ್ಲಿ ಕೋಚಿಂಗ್ ಕ್ಲಾಸಸ್ ಅಲ್ಲೂ ಕ್ಲಾಸ್ ಮಾಡಬೇಕು, ಜೊತೆಗೆ ಆನ್ಲೈನ್ ಅಲ್ಲೂ ಪಾಠ ಮಾಡ್ತಿರ್ತೀವಿ. ಹಾಗಾಗಿ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ, ಆದ್ರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇರ್ತೀವಿ. ಜೊತೆಗೆ ಕ್ಲಾಸಸ್ಗಳು, ಕೆಲವೊಂದು ಕ್ಲಾಸಸ್ಗಳು ಹಾಕ್ತಿವಿ, ಆದ್ರೆ ಚಾಪ್ಟರ್ ವೈಸ್ ಪ್ರತಿದಿನ ಬೇಕು ಸರ್ ನಮಗೆ. ಪ್ರತಿಯೊಂದು ಚಾಪ್ಟರ್ನ ಎಲ್ಲಾ ಕ್ಲಾಸಸ್, ಎಲ್ಲಾ ಕ್ವಶನ್ಗಳನ್ನು ಬಿಡಿಸಿರೋದು ಬೇಕು, ಎಲ್ಲಾ ಕ್ಲಾಸಸ್ ಬೇಕು ಅಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಪ್ರತಿ ಒಂದೊಂದು ಚಾಪ್ಟರ್ನ ಬಗ್ಗೆನೂ ಕ್ಲಾಸ್ ಮಾಡ್ತಾ ಅದನ್ನ ಕ್ಲೀನ್ ಆಗಿ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಸ್ ನ ಬಿಡಿಸ್ಕೊಂತ ಬರ್ತಾ ಇರ್ತೀವಿ. ಬಹಳ ಚೆನ್ನಾಗಿರುತ್ತಪ್ಪ. ಯಾರಿಗೆಲ್ಲ ಸಾಧ್ಯ ಆಗಲ್ವೋ ಹಾಸ್ಟೆಲಿಗೆ ಬಂದು, ದೂರದಿಂದ ಕೋಚಿಂಗ್ ಸೆಂಟರ್ಗೆ ಬಂದು ಯಾರಿಗೆ ಕೋಚಿಂಗ್ ತಗೊಳಕ್ ಆಗಲ್ವೋ, ಸಾಧ್ಯ ಆದ್ರೆ ನೀವು ಕೋಚಿಂಗ್ ತಗೊಳೋದು ಬಹಳ ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಕೋಚಿಂಗ್ ತಗೊಳ್ಳಿ. ಎಷ್ಟೋ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ತಗೊಂಡು ಇವತ್ತು ಒಳ್ಳೆ ಶಾಲೆಯಲ್ಲಿ ಅಡ್ಮಿಷನ್ ಆಗಿದ್ದಾರೆ, 100% ಪಾಸ್ ಆಗ್ತಾರೆ, ಡೌಟೇ ಬೇಡ. ಸರ್ ಆನ್ಲೈನ್ ಅಲ್ಲಿ ಪಾಸ್ ಆಗೋಲ್ಲ ಸರ್ ಹಂಗೆ ಸರ್, ಯಾಕಾಗಲ್ಲಪ್ಪ? ತಂದೆ ತಾಯಿಗಳು 1 ಅವರ್ ಮಕ್ಕಳ ಜೊತೆ ಕುತ್ಕೊಳ್ಳಿ. ಪ್ರತಿದಿನ 1 ಗಂಟೆ ಮಕ್ಳಿಗೆ ಮೊಬೈಲ್ ಕೊಟ್ಟು ನಿಮ್ ಪಾಡಿಗೆ ನೀವು ಎದ್ದೋಗೋದಲ್ಲ, ಮಕ್ಕಳ ಜೊತೆ ಕುತ್ಕೊಂಡು ಮಕ್ಳಿಗೆ ಕ್ಲಾಸ್ ಅರ್ಥ ಆಗ್ತಿದೆಯೋ ಇಲ್ಲ, ಅರ್ಥ ಆಗ್ತಿದ್ರೆ ನೀಟಾಗಿ ಬರ್ಕೋಬೇಕು. ಅವ್ರು ಮಕ್ಳು ಬರ್ಕೊಂತಿದಾರ, ಅರ್ಥ ಆಗ್ತಿಲ್ಲ, ಮೊಬೈಲ್ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿ ಕ್ಲೀನಾಗಿ ಬರ್ಸ್ಬೇಕು. ಯಾರ್ ತಂದೆ ತಾಯಿಗಳು ಕಾಳಜಿ ತಗೊಂತಾರ ಅವ್ರಿಗೆ ಯಾವ ಟ್ಯೂಷನ್ ಅವಶ್ಯಕತೆನೂ ಇಲ್ಲ. ಯಾವ ತಂದೆ ತಾಯಿಗಳು ಮಕ್ಕಳನ್ನ
ದಿನ 1 ಗಂಟೆ ಮನೇಲಿ ಕೂರ್ಸ್ಕೊಂಡ್ಬಿಟ್ಟು ಯಾರು ಹೇಳ್ಕೊಡ್ತಾರೋ ಅವ್ರಿಗೆ ಯಾವ ಟೀಚರ್ಸ್ ಅವಶ್ಯಕತೆ ಇಲ್ಲ. ಹೌದೋ ಅಲ್ಲ? ನಾ ಹೇಳ್ತಿರೋ ಸರಿ ತಾನೆ? ಎಸ್. ಹಾಗಾದ್ರೆ ನಾ ಹೇಳೋದೊಂದೇ, ಆನ್ಲೈನ್ ಅಲ್ಲೂ ಕೂಡ ಖಂಡಿತ ಪಾಸ್ ಆಗ್ತಾರೆ. ಯಾವಾಗ ತಂದೆ ತಾಯಿಗಳು ಜವಾಬ್ದಾರಿ ತಗೊಂಡು ಬರೆಸ್ತೀವಿ ಸರ್, ಓದಿಸ್ತೀವಿ ಸರ್, ನೀವು ಹೇಳ್ದಂಗೆ ನಾವು ಮಾಡಿಸ್ತೀವಿ ಸರ್ ಮನೆಯಲ್ಲಿ ಅನ್ನೋದು ಆದ್ರೆ ಮಾತ್ರ ಆನ್ಲೈನ್ ಕ್ಲಾಸ್ ತಗೊಳ್ರಿ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ನಿಮ್ಮ ಪಾಡಿಗೆ ನೀವು ಎದ್ದು ಹೋಗ್ತೀವಿ ಅಂದ್ರೆ 100% ಅಂತ ಪೇರೆಂಟ್ಸ್ಗಳು ಕ್ಲಾಸಸ್ನ ತಗೊಳ್ಳೇಬೇಡಿ. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕ್ಲಾಸ್ ನೋಡೋದ್ ಬಿಟ್ಟು ಬೇರೆ ಏನಾರು ನೋಡಿ ಅವರು ಹಾಳಾಗೋದು ಬೇಡ. ನಮ್ಮಿಂದ 4 ಜನ ವಿದ್ಯಾರ್ಥಿಗಳು ಅವ್ರಿಗೆ ಒಳ್ಳೆಗಾಗಬೇಕು, ಕೆಟ್ಟದಾಗೋದು ಬೇಡ ಅಲ್ವಾ? ಅಂತ 10 ವಿದ್ಯಾರ್ಥಿಗಳಿದ್ರು ಸಾಕು, ನನಗೆ ಕಲಿಬೇಕು ಅಂತ ಆಸಕ್ತಿ ಇರೋ 10 ವಿದ್ಯಾರ್ಥಿಗಳಿದ್ರು ಪಾಠ ಮಾಡ್ತೀವಿ ನಾವು. ಎಸ್, ಆಲ್ರೆಡಿ ಕ್ಲಾಸಸ್ ನಡೀತಾ ಇದೆ, ಬಹಳ ಚೆನ್ನಾಗಿದೆ. ಓಕೆ, ಹಾಗಾಗಿ ಆದಷ್ಟು ಬೇಗ ಜಾಯ್ನ್ ಆಗಿ. ಮೊದಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶ ಇರುತ್ತೆ. ಆಮೇಲೆ ಪ್ರೈಸು, ಕೋರ್ಸ್ ಪ್ರೈಸ್ ಏನಿದೆ ಅದು ಮತ್ತೆ ಬಹಳ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ಫಸ್ಟ್ 100 ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಇದೆ. ಹಾಗಾದ್ರೆ ಬರ್ರಿ, 4ನೇ ಕಂಡೀಷನ್ಸ್ ಇವು. ನಮ್ಮ LKS ನವೋದಯ ಅಂಡ್ ಸೈನಿಕ್ ಕೋಚಿಂಗ್ ಅಕಾಡೆಮಿ ವತಿಯಿಂದ ಸಿಗುವ ತರಬೇತಿಯ ಯಾವ್ಯಾವ ತರ ಕ್ಲಾಸಸ್ಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗೇನ್ ಮಾಡೋಣ ಸರ್? 4ನೇ ನಿಯಮ ಒಂದಿತ್ತಲ್ಲ, ಅದೇನದು ಸರ್ ಅಂದ್ರೆ ನಿವಾಸಿ ದೃಢೀಕರಣ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಅದು ಅಂದ್ರೆ, ನೋಡಿ, ಮಗು ಯಾವ ಜಿಲ್ಲೆಯಲ್ಲಿ ಓದುತ್ತಾ ಇದೆಯೋ ಅದೇ ಜಿಲ್ಲೆಯಲ್ಲಿ ವಾಸವಾಗಿರ್ಬೇಕು. 4ನೇ ಕಂಡೀಷನ್. ಹಂಗಂದ್ರೆ ಏನ್ ಸರ್? ಸರ್ 1, 2, 3, 4 ಅದು ಎಲ್ಲಾರು ಓದಿರ್ಲಿ, ಯಾವ ಜಿಲ್ಲೆಯಲ್ಲಾರು ಓದಿರ್ಲಿ, ತಲೆ ಕೆಡ್ಸ್ಕೊಬಿಡ್ರಿ. 5ನೇ ತರಗತಿ ಯಾವ ಜಿಲ್ಲೆಯಲ್ಲಿ ಓದ್ತಿದೆ ನೋಡ್ರಿ, 5ನೇ ತರಗತಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಓದ್ತಿದ್ಯೋ ಅದೇ ಜಿಲ್ಲೆಯಲ್ಲಿ ವಾಸವಾಗಿದೆ ಅಂತಾನು ನಾವು ಕೊಡ್ಬೇಕಾಗತ್ತೆ. ಅದೇ ನಿವಾಸಿ ದೃಢೀಕರಣ ಪತ್ರ. ಇಲ್ಲ ಅಂದ್ರೆ ತಂದೆ ತಾಯಿ ಆಧಾರ್ ಕಾರ್ಡು ಮತ್ತೆ ಪಾಪು ಆಧಾರ್ ಕಾರ್ಡ್ ಇರುತ್ತಲ್ಲ, ಅದನ್ನ ರೆಫರ್ ಮಾಡ್ತಾರೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಗು ಬೆಂಗಳೂರಲ್ಲಿ ಓದ್ತಾ ಇರುತ್ತೆ, ಆದ್ರೆ ಅವರು ವಾಸವಾಗಿರೋದು ಶಿವಮೊಗ್ಗದ ಆಧಾರ್ ಕಾರ್ಡ್ ಇರುತ್ತೆ. ಪಾಪು ಆಧಾರ್ ಕಾರ್ಡು ಶಿವಮೊಗ್ಗ, ಅದು ಓದ್ತಿರೋದು ಯಾವ್ದು ಬೆಂಗಳೂರು ನವೋದಯ, ಬೆಂಗಳೂರು ಜಿಲ್ಲೆಯಲ್ಲಿ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಎಲ್ಲ ಹಾಕ್ಬೇಕಾಗಾರೆ ಆ ಮಗು ಅಪ್ಲಿಕೇಶನ್ ಹಾಕೋದಾದ್ರೆ ಅದು ಬೆಂಗಳೂರಿಗೆ ಹಾಕ್ಬೇಕು. ಯಾಕಂದ್ರೆ ಯಾವ ಜಿಲ್ಲೆಯಲ್ಲಿ ಓದ್ತಿರುತ್ತೋ ಅದೇ ಜಿಲ್ಲೆಗೆ ಹಾಕ್ಬೇಕಾಗತ್ತೆ. ಅಲ್ಲಿ ಹಾಕಿ ಎಕ್ಸಾಮ್ ಪಾಸ್ ಆದ್ಮೇಲೆ ಮಗುವಿನ ನಿವಾಸಿ ದೃಢೀಕರಣ ಕೇಳ್ತಾರೆ, ಅದು ಎಲ್ಲಿದೆ ವಾಸವಾಗಿರೋದು ಅಂತ ಕೇಳಿದಾಗ ಆಧಾರ್ ಕಾರ್ಡ್ ಇಲ್ಲಿಂದಿರುತ್ತೆ, ಅವಾಗ್ಲೂ ರಿಜೆಕ್ಟ್ ಆಗ್ಬಿಡತ್ತೆ. ಹಾಗಾಗಿ 5ನೇ ತರಗತಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಓದ್ತಿರೋ ಅದೇ ಜಿಲ್ಲೆಯ ನಿವಾಸಿ ದೃಢೀಕರಣ ಪತ್ರ ಮತ್ತೆ ಆಧಾರ್ ಕಾರ್ಡ್ ಇರ್ಬೇಕಾಗತ್ತೆ. ಬಹಳ ಹುಷಾರಪ್ಪ, ಇದು ಕೂಡ ನಿಮ್ಮ ಗಮನದಲ್ಲಿರ್ಲಿ. ಎಲ್ಲದೂ ಕೂಡ ನಾನು ಮುಂಚೆನೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ. ಅಪ್ಲಿಕೇಶನ್ ಬಿಡೋಕ್ಕಿಂತ ಮುಂಚೆ ಇವೆಲ್ಲ ನೀವು ಒಂದು ಸಲ ನಿಮ್ಮ ಗಮನದಲ್ಲಿ ತರಬೇಕು. ಆಮೇಲೆ ನೀವು ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ. ನೆಕ್ಸ್ಟ್ ನಿಮ್ಮ ಮಗು 3ನೇ ಕ್ಲಾಸ್ ಇರ್ಬೋದು, 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಬೇಕಾಗಿರೋ ಮಾಹಿತಿ ಇದು, ಬಹಳ ಇಂಪಾರ್ಟೆಂಟು. ಅಕಸ್ಮಾತ್ ಇದ್ರ ಬಗ್ಗೆ ಈ ವಿಡಿಯೋಸ್ನ ಯೂಸಸ್ ಏನಪ್ಪಾ ಅಂದ್ರೆ, ಯಾವ್ದೋ ನಿಮ್ಮೂರಲ್ಲಿ ಗ್ರೂಪ್ ಇರುತ್ತೆ ಅಂತ ತಿಳ್ಕೊಳ್ರಿ, ಅಥವಾ ಯಾವ್ದೋ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಆ ಗ್ರೂಪಿಗೆ ಈ ವಿಡಿಯೋನ ಹಾಕಿ. ಯಾಕಂದ್ರೆ ಅಲ್ಲಿ ಯಾರಿಗೋ ಒಂದು ಮಗುಗೆ ಹೆಲ್ಪ್ ಆದ್ರೂ ಕೂಡ ನೀವು ಇಂಡೈರೆಕ್ಟ್ ಆಗಿ ಇನ್ನೊಂದು ಮಗುಗೆ ಹೆಲ್ಪ್ ಮಾಡ್ದಂಗೆ. ಎಷ್ಟೋ ಜನ ರಿಜೆಕ್ಟ್ ಆಗ್ತಿದಾರಪ್ಪ, ಆ ರಿಜೆಕ್ಟ್ ಆಗ್ತಿರೋ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದು, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. 100% ಇದು ವಿದ್ಯಾರ್ಥಿಗಳಿಗೆ ಆಗ್ಬಾರ್ದು, ಮೋಸ ಆಗ್ಬಾರ್ದು. ಓದಿ ಪಾಸ್ ಆದ್ಮೇಲೂ ಕೂಡ ರಿಜೆಕ್ಟ್ ಆಗ್ತೀವಿ ಅಂದ್ರೆ ಎಷ್ಟು ಹೊಟ್ಟೆ ಉರಿಯಾಕಲ್ಲ. ಅವತ್ತು ನನಗೆ ಬಹಳ ಬೇಜಾರಾಗಿ ಕಣ್ಣಾಗ ನೀರು ಬಂದಿತ್ತು. ಯಾಕಂದ್ರೆ ಒಂದು ಮಗು ಪಾಸ್ ಮಾಡೋದು ಅಷ್ಟು ಈಜಿ ಅಲ್ಲ. ನಾ ಪಾಠ ಮಾಡ್ತೀವಲ್ಲ, ಅಷ್ಟು ಎಫರ್ಟ್ ಇರುತ್ತೆ ಗೊತ್ತಾ. 1 ವರ್ಷ ಪೂರ್ತಿ ಆ ಮಗುಗೆ ಪಾಠ ಮಾಡ್ತಿರ್ತೀವಿ, ಅದೇ ಮಗು ನಮ್ಮಷ್ಟೇ ಕಷ್ಟಪಡ್ತಿರುತ್ತೆ. ಅಷ್ಟೇ ಎಫರ್ಟ್ ಹಾಕ್ಬೇಕು. ಅಷ್ಟು ಎಫರ್ಟ್ ಹಾಕಿ ಪಾಸ್ ಆದ್ರೂ ಕೂಡ ಅಡ್ಮಿಷನ್ ಸಿಗ್ಲಿಲ್ಲ ಅಂದ್ರೆ ಬೇಜಾರಾಗಿಲ್ಲೇನಾ? ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಎಸ್, ಹಾಗಾದ್ರೆ 4ನೇ ನಿಯಮ ನಿಮಗೆ ಗೊತ್ತಾಗಿದೆ. ನಿವಾಸಿ ದೃಢೀಕರಣ, ಮಗು ಯಾವ ಜಿಲ್ಲೆಯಲ್ಲಿ ಓದ್ತಿದೆಯೋ ಅದೇ ಜಿಲ್ಲೆಯಲ್ಲಿ ವಾಸವಾಗಿರಬೇಕು, ಇದು ರೂಲ್ಸ್. ಅದರ ಬಗ್ಗೆ ಗಮನ ವಹಿಸಿ. ಡೇಟ್ ಆಫ್ ಬರ್ತ್ ಬಹಳ ಇಂಪಾರ್ಟೆಂಟ್. ಕೆಲವೊಂದ್ಸಲ ಮಕ್ಕಳಿಗೆ ಡೇಟ್ ಆಫ್ ಬರ್ತ್ ನೋಡಿ, ಈ ಡೇಟ್ ಆಫ್ ಬರ್ತ್ ಬಹಳ ಇಂಪಾರ್ಟೆಂಟು. 10ರಿಂದ 5ನೇ ತರಗತಿಗೆ ನಾವು ನವೋದಯ ಅಡ್ಮಿಷನ್ ಬಡಿಸ್ತಿದೀವಿ ಅಂದ್ರೆ ನಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಯಾವ ಡೇಟಿಂದ ಯಾವ ಡೇಟಿನ ಒಳಗಿರ್ಬೇಕು ಅದನ್ನ ಒಂಚೂರು ತಿಳ್ಕೊಳ್ರಿ. ಕೆಲವೊಂದ್ಸಲ ಮಕ್ಕಳನ್ನ ನಾವು 6 ತಿಂಗಳು ಮುಂಚೆ ಸೇರಿಸ್ತೀವಿ, ಇಲ್ಲ 6 ತಿಂಗಳು ಲೇಟ್ ಆಗಿ ಸೇರಿಸಿರ್ತೀವಿ. ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಸಿಕ್ಕಿರಲ್ಲ, ನಿಮಗಿದು ಗೊತ್ತೇ ಇರಲ್ಲ ಮಾಹಿತಿ. ನೀವೇನ್ ಮಾಡ್ತೀರಾ, ಎಲ್ಲಿಗೆ ಕೋಚಿಂಗ್ ಸೆಂಟ್ರಿಗೋ ಇನ್ನೊಂದು ಎಲ್ಲಗೋ ಸೇರಿಸ್ಬಿಡ್ತೀರಾ. ಸೇರಿಸ್ಬಿಟ್ಟ ಆದ್ಮೇಲೆ ಆ ಮಗು ಓದತ್ತೆ, ಪಾಸು ಆಗ್ಬಿಡತ್ತೆ. ಅಪ್ಲಿಕೇಶನ್ ಹಾಕಕ್ ಹೋಗ್ತೀವಿ, ಪಾಸ್ ಆಗೋದಿರ್ಲಿ, ಅಪ್ಲಿಕೇಶನ್ನೇ ತಗೊಳಲ್ಲ. ಅವಾಗ ಬಹಳ ಪ್ರಾಬ್ಲಮ್ ಆಗ್ಬಿಡುತ್ತೆ. ದಯವಿಟ್ಟು ನಾ ಹೇಳೋದೇನು ಗೊತ್ತಾ, ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ ನೋಡ್ರಿ, 1/5/2013 ಈಗ ಎಕ್ಸಾಮ್ ಬರ್ದಿದಾರಲ್ಲ ಆ ಮಕ್ಕಳು 2025 ಬರ್ದಿದ್ದಾರೆ.
25-26 ಬರೀತಾರಲ್ಲ ಆ ಮಕ್ಕಳದ್ದು ಡೇಟ್ ಆಫ್ ಬರ್ತು 1/5/2014 1/5/2016 ಅವಕಾಶ ಇರುತ್ತೆ ಈ ವರ್ಷ ಅಪ್ಲಿಕೇಶನ್ ಹಾಕೋರಿಗೆ. ಈ ಡೇಟ್ ಆಫ್ ಬರ್ತ್ ಒಳಗೆ ಯಾರು ಇರ್ತೀರಿ ಅವ್ರು ಹಾಕ್ಬೋದು ಈ ವರ್ಷ. ಈಗ ನೆಕ್ಸ್ಟ್ ಜೂನ್ ಜುಲೈನಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಅದಕ್ಕೆ ಏನೇನ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಅದರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಆದ್ರೆ ಈ ಡೇಟ್ ಆಫ್ ಬರ್ತ್ ಒಳಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಓಕೆನಾ? ಹಾಗಾದ್ರೆ ಈ ತರ ನೀವು ಫಸ್ಟ್ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಬರುತ್ತೋ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ಬೇಕು, ಆಮೇಲೆ ಪ್ರಿಪರೇಷನ್ ಮಾಡಿಸ್ಬೇಕು, ಆಮೇಲೆ ನೀವೇನೇ ಮಾಡೋದಿದ್ರು ಅದ್ರ ಕಡೆ ಒಂಚೂರು ಗಮನ ಕೊಡಿ. ಎಸ್, ವೆರಿ ಇಂಪಾರ್ಟೆಂಟ್ ಆಗಿ ಇವತ್ತು ನಾನು ನಿಮಗೆ 5 ನಿಯಮಗಳನ್ನು ಹೇಳಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇವಿಷ್ಟನ್ನ ನೀವು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಮಕ್ಕಳ ಎಜುಕೇಶನ್ನ ನಾವು ನವೋದಯ ಅಥವಾ ಸೈನಿಕ ಶಾಲೆಯಲ್ಲಿ ಹಾಕಬೇಕು ಅಂತ ಇದ್ರೆ ಇವುಗಳನ್ನ ನೀಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಬಿಡಿ. ಅಷ್ಟೇ, ಮುಂಚೆನೆ ಹೇಳಿದ್ದೀನಿ. ಯಾಕಂದ್ರೆ ಕೆಲವು ಪೇರೆಂಟ್ಸಿನ ಮಕ್ಕಳು 1ನೇ ಕ್ಲಾಸು 2ನೇ ಕ್ಲಾಸಿಗೆ ಹೋಗಿರಲ್ಲ. ಅಂತ ಮಕ್ಕಳು ಅಂತ ಪೇರೆಂಟ್ಸ್ಗಳು ಈಗಲೇ ನೀವು ಕೂಡ ರೂರಲ್ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ಬೋದಲ್ವಾ? ಅವಾಗ 75% ಅವಕಾಶ ಸಿಗತ್ತಲ್ವಾ? ನಾ ಹೇಳೋದೊಂದೇ, ನನ್ನ ಶಾಲೆ ಅಲ್ಲ ಅದು, ನಾ ಕೊಡಲ್ಲ, ಸರ್ಕಾರದಿಂದ ಕೊಡ್ತಿರೋದು ಅವಕಾಶ ಅಲ್ವಾ? ಸರ್ಕಾರದಿಂದ ಇರುವ ಸೌಲಭ್ಯ ಅದನ್ನ ಬಡವರ ಮಕ್ಕಳು, ದುಡ್ಡಿರೋರೇನೋ ಬಿಡ್ರಿ, ಆಕ್ಚುಲಿ ಇಂಥ ಅವಕಾಶನ ಅವರೇ ಬಳಸ್ಕೊಂತಿರೋದು. ದುಡ್ಡಿರೋರು ಯಾವ್ದೋ ಒಂದು ಪ್ರೈವೇಟ್ ಶಾಲೆಗೆ ಹಾಕಿ ಚೆನ್ನಾಗಿ ಓದಿಸ್ಬೋದು ಅವ್ರ ಮಕ್ಕಳನ್ನ. ಆದ್ರೆ ನಮ್ಮ ಬಡ ವಿದ್ಯಾರ್ಥಿಗಳು ಏನಿರ್ತಾರೆ, ಬಡ ಕುಟುಂಬದಲ್ಲಿ ಹುಟ್ಟೋರು, ಅವರು ಬಡವರಾಗಿ ಸಾಯೋದು ಅಷ್ಟು ಚಂದ ಇರಲ್ಲ. ಅವ್ರಿಗೆ ಒಳ್ಳೆ ಎಜುಕೇಶನ್ ಬೇಕು ಸರ್, ಫ್ರೀ ಎಜುಕೇಶನ್ ಅಂದ್ರೆ ನಮ್ಮ ಮಗು ಚೆನ್ನಾಗಿ ಓದತ್ತೆ, ನನ್ನ ಕೈಲಿ ಓದ್ಸಕ್ ಆಗ್ತಿಲ್ಲ ಅನ್ನೋರು ದಯವಿಟ್ಟು ಉಚಿತ ನವೋದಯದಲ್ಲಿ ಫ್ರೀ ಎಜುಕೇಶನ್ 6ರಿಂದ 12ನೇ ತರಗತಿವರೆಗೂ ಉಚಿತವಾದ ವಸತಿ, ಯೂನಿಫಾರ್ಮ್, ಬಟ್ಟೆ ಪ್ರತಿಯೊಂದನ್ನು ಅವರೇ ಫ್ರೀಯಾಗಿ ಕೊಡ್ತಾರೆ. ಅಂತ ಕ್ವಾಲಿಟಿ ಎಜುಕೇಶನ್ CBSE ಎಜುಕೇಶನ್ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಯಾರ್ಯಾರು ನವೋದಯ ಶಾಲೆ, ಸೈನಿಕ ಶಾಲೆ, RMS ಪ್ರತಿಷ್ಠಿತ ಅಂತ ಶಾಲೆಗೆ ಓದಿಸೋರು ಮೊದಲಿಂದಾನೇ ಪ್ಲಾನ್ ಮಾಡಿ 5ನೇ ತರಗತಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಲಾಸ್ಟ್ ಎಕ್ಸಾಮಿಗೆ 1 ತಿಂಗಳು 2 ತಿಂಗಳು ಇರ್ಬೇಕಾದ್ರೆ ಬಂದು ಮಕ್ಕಳಿಗೆ ಪ್ರೆಷರ್ ಕೊಡಬೇಡಿ, ಈಗ್ಲಿಂದನೇ ಪ್ಲಾನ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಒಂದು ಅಮೂಲ್ಯವಾದ ಮಾಹಿತಿಯನ್ನು ತಗೊಂಡ್ಬರ್ತೀನಿ. ನವೋದಯ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಮತ್ತೆ ವರ್ಷ ಪೂರ್ತಿ ಯಾವ ತರ ಪ್ರಿಪರೇಷನ್ ಮಾಡಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಬರ್ತೀನಿ. ಹೇಗೆ ಡೇ ಬೈ ಡೇ ಓದ್ಬೇಕು ಮಗು, ಪ್ರತಿದಿನ ಹೇಗೆ ಓದ್ಬೇಕು, ಅಥವಾ ವಾರಕ್ಕೊಂದ್ಸಲ ಓದಿದ್ರೆ ಆಗತ್ತಾ, ವಾರಕ್ಕೆ 2 ದಿನ ಓದಿದ್ರೆ ಸಾಕಾ, ಲಾಸ್ಟ್ 2 ತಿಂಗಳು ಓದಿದ್ರೆ ಸಾಕಾ, ಅಪ್ಲಿಕೇಶನ್ ಹಾಕ್ಬಿಟ್ಟು ಓದ್ಬೇಕಾ, ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಹಾಗಾದ್ರೆ ಬರ್ರಿ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.